ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಪ್ರತಿ ವಿಡಿಯೋದಲ್ಲಿ ಏನೋ ಒಂದು ವಿಶೇಷ ಮಾಡ್ಕೊಂಬಂದಿದ್ದೀನಿ, ಬಟ್ ನಾನು ಯಾರ್ದು ಕಾಪಿ ಮಾಡ್ತಾ ಇಲ್ಲ, ಬಟ್ ನನ್ನದೇ ಓನ್ ರೆಸಿಪಿ ಇದು. ಸೊ ಇದು ದಮ್ ಬಿರಿಯಾನಿ ಹೇಗೆ ಮಾಡ್ತಾರೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಟ್ ಮಾಡ್ಕೊಂಡಿರೋ ಸಾಮಗ್ರಿಗಳು. ಇದು ಇಲ್ಲಿ ನೋಡಿ, ಇದು ಟೊಮೆಟೊ, ಇದು ಹಸಿರು ಮೆಣಸಿನ್ಕಾಯಿ, ಇದು ಬಂದ್ಬಿಟ್ಟು ಈರುಳ್ಳಿ, ಇದು ಬಂದ್ಬಿಟ್ಟು ಕೊತ್ತಂಬರಿ. ಸೊ ನಮಗೆ ಪುದೀನ ಬೇಕಾಗುತ್ತೆ, ಪುದೀನ ಇಲ್ಲ, ಸೊ ಆಲ್ಟರ್ನೇಟಿವ್ ಆಗಿ ನಾವು ಕೊತ್ತಂಬರಿಯಲ್ಲೇ ಇದು ಮಾಡ್ತಾಯಿದ್ದೀವಿ. ಸೊ ಇದು ಬಂದ್ಬಿಟ್ಟು ತರಕಾರಿ ಆಯಿತು. ಸೊ ಇವಾಗ ಬೇಕಾಗಿರೋ ಇನ್ನು ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಕೂಡ ಬೇಕಾಗುತ್ತೆ ನಮಗೆ. 1/4 ಲೀಟ್ರ್ ಮೊಸರು, ಇದು ನಮ್ಮದು ಅರ್ಧ ಲೀಟ್ರ್ ಇದೆ. ಸೊ 1/4 ಲೀಟ್ರ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅರ್ಧಾಗ. ಆಮೇಲೆ ಚಿಲ್ಲಿ ಪೌಡ್ರು, ಸೊ ಸ್ವಲ್ಪ ಟೇಸ್ಟ್ ಸ್ಪೈಸಿಯಾಗಿ ಬೇಕು ಅನ್ನೋ, ಇದು ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಇದು ಏನು ಅಂತ ಹೇಳ್ಬಿಟ್ಟು. ಇದು ಒಂದು ಮಸಾಲ ಐಟಮ್ಸು. ಸೊ ಚಕ್ಕೆ ಲವಂಗ ಎಲ್ಲನೂ ಇರುತ್ತೆ ಇದರಲ್ಲಿ, ಒಂದು ಪ್ಯಾಕೆಟಲ್ಲಿ ಇರುತ್ತೆ. ಅದಾದಮೇಲೆ ಟರ್ಮರಿಕ್ ಅರಿಶಿಣ ಬೇಕು, ಇದು ಧನಿಯಾ ಪುಡಿ ಕಾಣಿಸ್ತೈತಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ಸಾಲ್ಟು ರುಚಿಗೆ ತಕ್ಕಷ್ಟು. ಸೊ ಇದಕ್ಕೆ ತುಪ್ಪ ಕೂಡ ಬೇಕಾಗುತ್ತೆ, ತುಪ್ಪ ನೋಡಿ ಇದು ಮನೆಯದಿದು ತುಪ್ಪ. ಸೊ ಅದಾದಮೇಲೆ ಇದು ಮಟನ್ ಮಸಾಲ, ಓಕೆ, ಇದು ಮಟನ್ನು. ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಅರ್ಧ ಕೆ ಜಿಗೆ ನಾನು ನಮ್ಮದು 2 ಗ್ಲಾಸಲ್ಲಿ ಅಕ್ಕಿ ಹಾಕೊಂಡಿರೋದು ನನಗೆ ಬೇಕಾಗೋಷ್ಟು, ಓಕೆನಾ. ನೆನೆಸಿಕ್ಕೊಂಡಿದ್ದೀನಿ, ತೊಳೆದಿಕ್ಕಿದ್ದೀನಿ. ಸೊ ಇಷ್ಟು ಮಾತ್ರ ಬೇಕಾಗುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಐಟಮ್ಸ್ ಒಂದು ಸೈಡ್ ನೋಡ್ಕೊಂಬಿಡಿ, ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಲ್ಲ ಪ್ರತಿಯೊಂದು ಐಟಮ್ಸು. ನಾವಿವಾಗ ನೋಡಿ ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇರ್ಬೇಕು ನಿಮಗೆ. ಫಸ್ಟೇ ಹಾಕ್ತಾಯಿದ್ದೀನಿ ನಾನು 2 ಸ್ಪೂನ್ ಅಷ್ಟು ಹಾಕಿದ್ದೀನಿ ತುಪ್ಪನ. ಆಮೇಲೆ ಇಲ್ಲೇನು ಕಾಣಿಸ್ತದಲ್ಲ, ಓಕೆ, ಚಕ್ಕೆ ಲವಂಗ ಹಾಕಿದ್ದೀನಿ. ಈರುಳ್ಳಿನ ನಾನು ಉದ್ದುದ್ದ ಹಚ್ಕೊಂಡಿದ್ದೀನಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಆಗಬೇಕು, ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಈರುಳ್ಳಿದು. ಸೊ ಅದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ನನಗೆ ಟೈಮ್ ಕನ್ಸಂಪ್ಷನ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದ್ದೀನಿ. ಇನ್ನೂ ಚೆನ್ನಾಗಿ ಕಟ್ ಮಾಡೋರಿದ್ರೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು, ಫಸ್ಟ್ ಮೆಣಸಿನ್ಕಾಯಿ. ಸೊ ಇದನ್ನು ಫ್ರೈ ಮಾಡ್ಕೊತೀನಿ, ಯಾಕಂದರೆ ಇದನ್ನು ಹಸಿ ಸ್ಮೆಲ್ ಹೋಗ್ಬೇಕು. ಚಿಕ್ಕ ಪೀಸಾಗಿ ಇದು ನೀರೆಲ್ಲ ಹಿಂಡ್ಕೊಳ್ತದೆ. ಇವಾಗ ಗಾಜ್ ಒಂದು ಸ್ವಲ್ಪ ಫ್ರೈ ಆಗಿದೆ, 1.5 ಸ್ಪೂನ್ ಹಾಕಿದ್ದೀನಿ ಇವಾಗ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಸೊ ಇದು ಹಸಿ ಸ್ಮೆಲ್ ಹೋಗ್ಬೇಕಲ್ಲ. ಸೊ ಜಾಸ್ತಿ ಹೊತ್ತು ಇದು ಮಾಡೋಕ್ಕೆ ಹೋಗ್ಬೇಡಿ, ಹಿಂಗೆ ಬಿಡೋಕ್ಕೆ ಹೋಗ್ಬೇಡಿ, ತಳ ಹೊತ್ಕೊಳ್ತದೆ. ಜಸ್ಟ್ ಅದು ಸ್ಮೆಲ್ ಹೋಗ್ಬೇಕು, ನಾವು ಸ್ಮೆಲ್ ಹಸಿ ಸ್ಮೆಲ್ಲು. ಸೊ ಇವಾಗ ರೈಟ್ ಟೈಮ್ ಟು ಇದಾಗಬೇಕು. ಮಟನ್ನು ಕಾಣಿಸ್ತಿದಲ್ಲ ನಿಮಗೆ. ಸೊ ಮಟನ್ನ ಬೇಯಿಸ್ಬೇಕು ಇವಾಗ, ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ. ಓಕೆ, ಅರಿಶಿಣ ಹಾಕಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಇದು ಅರಿಶಿಣ ಹಾಕಿದ್ದಾಯ್ತು. ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ. ಓಕೆ, ಜಾಸ್ತಿ ಉರಿಯಲ್ಲಿ ಇದು ಮಾಡ್ಕೊಳ್ಳಿ, ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದ್ರೆ. ನೋಡಿ, ಸೊ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಲಾಸ್ಟಿಗೂ ಹಾಕೋಬೋದು, ಎಷ್ಟು ಬೇಕಷ್ಟು. ಸೊ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದ್ರಾಗ. ಇದನ್ನು ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಇದು ಮಟನ್ನು ಸ್ವಲ್ಪ ನೀರು ಬಿಡಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿರಿ, ಓಕೆನಾ. ಸ್ವಲ್ಪ ಇದಾಗಿದೆ, ಓಕೆನಾ. ತಳ ಹೊತ್ಸಕ್ಕೆ ಬಿಡಬಾರ್ರಿ, ಫಸ್ಟೇ ಹೇಳ್ತಾ ಇದ್ದೀನಿ. ಮಟನ್ ಮಸಾಲ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಮಸಾಲ ಆಗಬಾರ್ದು, ತಿನ್ನೋಕೆ ಕಷ್ಟ ಆಗುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಆಗಲಿ ಇದು. ಮೇನ್ ಕೊತ್ತಂಬರಿನೇ. ಸೊ ಈ ಕುಕ್ಕರು ಇವಾಗ ಏನು ನೋಡ್ತಿದ್ದೀರಲ್ಲ, ಈ ಕುಕ್ಕರ್ ಬಂದ್ಬಿಟ್ಟು 5 ಲೀಟ್ರ್ ಕುಕ್ಕರ್ ಇದು. ಸೊ ಇವಾಗ ನಾನು ಅರ್ಧ kg ಮಟನ್ ಮಾಡ್ತಾ ಇರೋದು.
ಸೊ ಅರ್ಧ ಕೆ ಜಿಗೆ ನಾನು 2 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಓಕೆನಾ? 2 ಗ್ಲಾಸ್ಗೆ ಅಕ್ಕಿ ಅಂದರೆ ಇವಾಗ ನೀವು ಇಂಟು ಡಬಲ್ ಮಾಡ್ಕೋಬೇಕು ನೀರು ರೈಸ್ ಮಾಡಬೇಕಂದ್ರೆ ಯಾವಾಗಲೂ. ಓಕೆನಾ? ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ಕಾಣಿಸಲ್ಲ, ಫೈನಲಿ ಅಕ್ಕಿ ಹಾಕ್ತಾಯಿದ್ದೀನಿ. ನೆನೆಸಿಕ್ಕಿದ್ದು ಹೊಡೆದಿದ್ದಾಯ್ತು ಇದೆಲ್ಲ ಚೆನ್ನಾಗಿ. ಯೂಶಲಿ 3 ವಿಜಿಲ್ ಆಯಿತು ನಮ್ಮದು. ಸೊ ಇವಾಗ 3 ವಿಜಿಲ್ ಆದಮೇಲೆ ನೋಡ್ತಾ ಇದ್ದೀನಿ ಹೆಂಗಾಗಿದೆ ಅಂತ. ಸೊ ಇದು ಓಕೆ, ಇಲ್ಲಿ ನೋಡಿ ಬಂದಿದೆ, ತಳ ಒತ್ತಿದೆ ಇಲ್ಲ ಗೊತ್ತಿಲ್ಲ. ಸೊ ಇನ್ನೂ ಸ್ವಲ್ಪ ಇದಾಗಬೇಕು. ನಾನು ಲಿಡ್ ಮುಚ್ತೀನಿ, ಅದೆಲ್ಲ ಇದಾಗುತ್ತೆ. ಪೀಸೆಲ್ಲ ಬೆಂದಿದ್ದಾವೆ. ಬಿರಿಯಾನಿ ನೋಡ್ತಾ ಇದ್ದೀನಿ. ಸೀರಿಯಸ್ಲಿ ಹೇಳ್ತೀನಿ, ಬಿರಿಯಾನಿ ಮಾತ್ರ ಚೆನ್ನಾಗಿದೆ. ಪೀಸ್ ನೋಡಿ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಅಡುಗೆ ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ತುಂಬ ಅಪ್ಡೇಟ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.